ಚೈತ್ರ ಮತ್ತು ಪೋಷಕರ ಜೊತೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಶಿವರಾಮ ಸುಂಡಿ ಅವರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ಪೋಷಕರು ಮತ್ತೆ ಚೈತ್ರ ನೋಡ್ಕೊಳ್ಳೋಣ. ಉಕ್ರೇನ್ನಲ್ಲಿ ಸತತ 8 ದಿನಗಳ ಸಂಕಷ್ಟ ಅನುಭವಿಸಿದ ನಂತರ ಚೈತ್ರ ಸಂಶಿ ಕೊನೆಗೂ ತಾಯ್ನಾಡಿಗೆ ಮರಳಿದ್ದಾಳೆ. ಈಗ ಇವತ್ತು ಬಂದ್ರಿ, CM ಸ್ವತಃ ತಮ್ಮನ್ನು ಸ್ವಾಗತ ಮಾಡಿದ್ರು. ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಖುಷಿ ಆಗ್ತಿದೆ ಸರ್, ಅವರೇ ವೆಲ್ಕಮ್ ಮಾಡಿರೋದು. ಆಮೇಲೆ ಬಂದಿದ್ದೀವಿ ಅಂತ ಇನ್ನೂ ಖುಷಿ ಆಗ್ತಿದೆ ವಾಪಸ್ ನಮ್ಮ ಇದಕ್ಕೆ ಭಾರತಕ್ಕೆ. ಅಲ್ಲಿ ಯಾವ ರೀತಿ ಸಿಚುವೇಶನ್ ಫೇಸ್ ಮಾಡಿದ್ರೆ? ತುಂಬ ಕಷ್ಟ ಇತ್ತು ಸರ್. ಅಲ್ಲಿ ಏಳು ದಿನ ಬಂಕರಲ್ಲಿ ಇದ್ದು ಎಲ್ಲ ಮಾಡಿ ಜೀವನೇ ಇರುತ್ತೆ ಇಲ್ಲ ಅಂತ ಗ್ಯಾರಂಟಿ ಇರಲಿಲ್ಲ. ತುಂಬ ಕಷ್ಟ ಇತ್ತು. ಊಟ ಇರಲಿಲ್ಲ, ನೀರು ಇರಲಿಲ್ಲ. ಆಮೇಲೆ ಬರ್ತಾ ಬರ್ತಾ ಎಲ್ಲನೂ ತುಂಬ ಕಷ್ಟ ಹಾಕ್ಕೊಂಡು ಹೋಯಿತು ಸರ್. ಅಲ್ಲಿ ನವೀನ್ ಏನು ಸಾವನ್ನಪ್ಪಿದ, ಅವನು ಅಲ್ಲೇ ಇದ್ದ. ಯಾವ ರೀತಿ ಅಂದರೆ ಅಲ್ಲಿ ಏನು ಸಿಚುವೇಶನ್ ಅಂದರೆ ಆತಗೆ ಯಾವ ಥರ ತೊಂದರೆ ಆಯಿತು ಸರ್? ಅಲ್ಲಿ ಯಾರಿಗೂ ಫುಲ್ ಹೆವಿ ಬಾಂಬಿಂಗ್ ಆಗ್ತಿರೋದ್ರಿಂದ ಹೊರಗಡೆ ಹೋಗಬೇಡಿ ಅಂತ ಹೇಳಿದರು ಸರ್. ಆದರೆ ಅಲ್ಲಿ ಎಷ್ಟು ದಿನ ಅಂತ ನಾವು ನೀರು ಸ್ಟೋರ್ ಮಾಡಿಡೋಕ್ಕಾಗುತ್ತೆ, ಎಷ್ಟು ದಿನ ಅಂತ ಊಟ ಎಲ್ಲ ಸ್ಟೋರ್ ಮಾಡಿಡೋಕ್ಕಾಗುತ್ತೆ? ನಾವು ಇನ್ನೇನು ಇಂಡಿಯಾಗೆ ವಾಪಸ್ ಬರಬೇಕು, ಪೋಲ್ಯಾಂಡ್ ಯಾವುದಾದ್ರೂ ಬಾರ್ಡ್ರ್ ಕ್ರಾಸ್ ಮಾಡಿ ಡೆಲ್ಲಿಗೆ ವಾಪಸ್ ಬರಬೇಕು ಅಂತ ಹೇಳಿ ಹೊರಡಕ್ಕೆ ರೆಡಿ ಆಗಿದ್ವಿ ಸರ್ ಎಲ್ಲರೂ. ಆವಾಗ ಈ ಥರ ಆಗಿತ್ತು ಸರ್. ನವೀನ್ ಏನು ಊಟ ತರಲಿಕ್ಕೆ ಹೋಗಿದ್ದ ಅಥವಾ ಎದುರಿಸಲು ಹೋಗಿದ್ದ? ಹಾಂ ಸರ್, ಇದು ಸ್ನ್ಯಾಕ್ಸ್ ತರಲಿಕ್ಕೆ ಅಂತಲೇ ಹೋಗಿದ್ದು ಸರ್, ಮಾರ್ಕೆಟ್ಗೆ ಅಂತ ಹೇಳಿ. ಯಾವ ರೀತಿ ಇದ್ದ ಅಂದರೆ ನಿಮ್ಮ ಜೊತೆ, ಅಂದರೆ ನವೀನ್ ಅವನ ಸ್ವಭಾವ ಯಾವ ರೀತಿ ಇತ್ತು? ಸೀನಿಯರ್ ಅಂತ ಯಾವತ್ತೂ ಈ ಥರ ಜಂಬ ಆ ಥರ ಏನೂ ಇರಲಿಲ್ಲ ಸರ್. ತುಂಬ ಎಲ್ಲರನ್ನೂ ಜೂನಿಯರ್ಸ್ನ ಚೆನ್ನಾಗಿ ಮಾತಾಡ್ತಿದ್ರು. ಏನಾದರೂ ಹೆಲ್ಪ್ ಬೇಕಿದ್ರೆ ಎಲ್ಲ ಚೆನ್ನಾಗಿ ಇದು ಮಾಡ್ತಿದ್ರು. ಒಳ್ಳೆಯವರು ಸರ್ ತುಂಬ. ಈಗ ಅಲ್ಲಿ ಟ್ರೈನ್ನಲ್ಲಿ ಸ್ವಲ್ಪ ಇದನ್ನು ಮಾಡ್ತಾಯಿದ್ರು, ಅಂದರೆ ಭಾರತೀಯರಂದರೆ ಸ್ವಲ್ಪ ಹೊರಗೆ ಹಾಕೋದು ಈ ಥರದ್ದೆಲ್ಲ ಮಾಡ್ತಾಯಿದ್ರು ಅನ್ನೋ ಮಾತಿದ್ರು. ಅದು ಅಂದರೆ ಉಕ್ರೇನಿಯನ್ರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಿದ್ರು ಸರ್, ಆಮೇಲೆ ಇಂಡಿಯನ್ಸಿಗೆ ಕೊಡ್ತಿದ್ರು. ಆದರೆ ಇಂಡಿಯನ್ಸಿಗೆ ಸೇಫಾಗೇ ಇರ್ತಿತ್ತು ಸರ್, ಯಾಕಂದರೆ ನಾವು ಫ್ಲಾಗ್ ತೋರಿಸಿದ್ರೆ ನಮ್ಮನ್ನೆಲ್ಲ ಬಿಡ್ತಿದ್ರು, ನಮಗೇನು ಮಾಡ್ತಿರ್ಲಿಲ್ಲ. ನಾವೆಲ್ಲ ಹಿಂಗೆ ಹೊರಗಡೆ ಹೋಗ್ಬೇಕಂದ್ರೆ ಗ್ರೂಪಾಗಿ ಹೋದ್ರೂ ನಮ್ಮ ಇಂಡಿಯನ್ ಫ್ಲಾಗ್ ಇಟ್ಕೊಂಡು ಹಿಂಗೆಲ್ಲ ಹೋಗ್ತಿದ್ವಿ ಸರ್. ಇಂಡಿಯನ್ಸ್ಗೆ ಏನೂ ಮಾಡ್ತಿರ್ಲಿಲ್ಲ. ಆದರೆ ಟ್ರೈನ್ ಹತ್ತೋವಾಗ ಕೀವಲ್ಲೆಲ್ಲ ಹಾಗೆಲ್ಲ ಮಾಡಿಲ್ಲ ಅಂತ ಹೇಳ್ತಾರೆ, ಬಟ್ ಕಾರ್ಕಿವಲ್ಲಿ ಹಂಗೆ ಮಾಡಿದರು ಸರ್, ಡಿಸ್ಕ್ರಿಮಿನೇಷನ್ ಮಾಡಿದರು. ಮಗಳು ಬರಲಂತ ಊಟ ಬಿಟ್ಟಿದ್ರಿ, ಕೊನೆಗೂ ಮಗಳು ಬಂದಿದ್ದಾಳೆ, ಏನು ಹೇಳ್ತಾರೆ? ಸರ್ ತುಂಬ ಸಂತೋಷ ಆಗ್ತೈತೆ ಸರ್ ಮಕ್ಕಳು ಬಂದಿದ್ದಕ್ಕೆ ರೀ. ನಮಗೆಲ್ಲ ಮೀಡಿಯಾದವರು ಎಲ್ಲ ತಾಲೂಕಿನ ಅಧಿಕಾರಿಗಳು ರೀ, ಡಿಸ್ಟಿಕ್ಕಿನ ಅಧಿಕಾರಿಗಳು, ನಮ್ಮ ಊರಿನ ಗುರಿಹಿರಿಯರು ಎಲ್ಲರೂ ನಮಗೆ ಭಾಳ ಹೆಲ್ಪ್ ಮಾಡ್ಯಾರ ಸರ್. ನಮ್ಮ ಮಗಳು ಬಂದಿದ್ದು ಭಾಳದು ಖುಷಿ ಆಗ್ತೈತೆ ಸರ್. ತಾವೇನು ಹೇಳ್ತಾರೆ ಸರ್ ಈ ಸಂದರ್ಭದಲ್ಲಿ? ಕಣ್ಣೀರು ಹಾಕ್ತಾಯಿದ್ರಿ, ತಮ್ಮ ಮಗಳ ಸಲುವಾಗಿ ಬರೋಕಿಗಾಗಿ ಕಾಯ್ತಾಯಿದ್ರಿ, ಬಂದ್ಲು. ನಮ್ಗೆ ತುಂಬ ಖುಷಿ ಆಗುತ್ತೆ ಸರ್. ಅಂತರ ಹಿಂಗೆ ಬರೋಕೆ ಎಲ್ಲರ ಆಶೀರ್ವಾದನೂ ಬೇಕು ಸರ್. ಅಂಥದ್ದು ನಿಮ್ಮ ಮೀಡಿಯಾದವರು, ಪ್ರೆಸ್ನವರು ಎಲ್ಲರೂ ಸಹ ಅವತ್ತಿನಿಂದ ಇವತ್ತಿನವರೆಗೂ ಪ್ರತಿ ದಿವಸ ಟಿ ವಿಯಲ್ಲಿ, ಪೇಪರ್ನಲ್ಲಿ ನಮ್ಮ ಮಗಳ ಬರುವಿಕೆ ಬಗ್ಗೆ ಸರ್ಕಾರಕ್ಕೆ ತಾವು ಒತ್ತಾಯ ಮಾಡುತ್ತಾ ನಮ್ಮ ಜೊತೆಗಿದ್ದು ಸಹಕಾರ ನೀಡಿರಿ. ಅದೇ ರೀತಿ ನಮ್ಮ DC ಸಾಹೇಬರು, SP ಸಾಹೇಬರು, ತಾಲೂಕಿನ ತಹಸೀಲ್ದಾರ್ ಸರ್, CPI ಸರ್, ಆನಂತರ ನಮ್ಮ ಗುರು ಹಿರಿಯರು, ಊರಿನ ಎಲ್ಲರೂ ಸಹ ನಮ್ಗೆ ಅವರ ಆಶೀರ್ವಾದ ಮಾಡಿದ್ದಕ್ಕೆ ಇವತ್ತು ನಮ್ಗೆ ನಮ್ಮ ತಾಯ್ನಾಡಿಗೆ, ನಮ್ಮ ಭಾರತಕ್ಕೆ ಮರಳಿ ಬಂದಿದ್ದಾರೆ. ಅದಕ್ಕೆ ನಾನು ತುಂಬ ಖುಷಿಯಲ್ಲಿ ಇದ್ದೇನೆ ಸರ್. ತಮ್ಮೆಲ್ಲರಿಗೂ ಸಹ ಅಭಿನಂದನೆಗಳು ಸರ್. ಇದು ಚೈತ್ರ ಮತ್ತು ಅವರ ಕುಟುಂಬದ ಸದಸ್ಯರ ಅಭಿಪ್ರಾಯವಿದೆ. ಒಟ್ಟಾರೆ ಅಂತೂ ನಾವು ಬಂದಿದ್ದೀವಿ, ಖುಷಿ ಆಗ್ತಾ ಇದೆ ಅನ್ನೋ ಒಂದು ಮಾತು